ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನಮ್ಮ ನಂದಿನಿನ ಸಾಯಿಸ್ತಾ ಇದ್ದಾರೆ. ಸಾಯಿಸ್ತಿರೋದು ಇಂಡಿಯಾದಲ್ಲೇ ಯಾವುದೋ ಒಂದು ಕಾಂಪಿಟೇಷನ್ ಬ್ರ್ಯಾಂಡ್ ಅಲ್ಲ, ನಮ್ಮ ಇಂಡಿಯಾದಿಂದ 13,000 ಕಿಲೋಮೀಟರ್ ದೂರದಲ್ಲಿರುವ ಒಂದು ಕಂಟ್ರಿ. ಆ ಕಂಟ್ರಿ ಯಾವುದಂದ್ರೆ ಅಮೆರಿಕ. ನಂದಿನಿ ಜಸ್ಟ್ ಒಂದು ಹಾಲಿನ ಪ್ಯಾಕೆಟ್ ಅಲ್ಲ, ಅದನ್ನ ಬೆಳಗ್ಗೆದ್ದ ತಕ್ಷಣ ನಾವು ಟೀ ಮತ್ತೆ ಕಾಫಿ ಮಾಡ್ಕೊಂಡು ಕುಡಿತಿದ್ದೀವಿ. ಅಂದ ತಕ್ಷಣ ಯಾಕಂದ್ರೆ ನಂದಿನಿ ಸುಮಾರು 25 ಲಕ್ಷ ರೈತರಿಗೆ ಅನ್ನವನ್ನ ಕೊಟ್ಟಿದೆ. ನಮ್ಮ ರೈತರೆಲ್ಲ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ ಈ 50 ವರ್ಷ ಹಳೆಯ ಕಂಪನಿ ಇವತ್ತು ಅಮೆರಿಕ ಡೆಸ್ಟ್ರಾಯ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೆ. ಇದೇ ಅಮೆರಿಕ ಟ್ರೇಡ್ ಡೀಲ್ ಮಾಡ್ತಾ ಇದೆ. ಅಮೆರಿಕ ಎದುರಿಸ್ತಾ ಇದೆ, ನೀವೇನಾದ್ರೂ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನಿಮಗೆ 26% ಟ್ಯಾರಿಫ್ ಅನ್ನ ಹಾಕ್ತೀವಿ ಅಂತ. ಅವರ ದೇಶದ ಹಾಲನ್ನ ನಮ್ಮ ಇಂಡಿಯಾದಲ್ಲಿ ಸೇಲ್ ಮಾಡ್ಬೇಕಂತ. ಅವರು ದೇಶದಲ್ಲಿ ಗೌರ್ಮೆಂಟ್ ಖುದ್ದು $43 ಬಿಲಿಯನ್ ಅವರಿಗೆ ಸಬ್ಸಿಡಿಯನ್ನ ಕೊಡುತ್ತೆ. ಅಂದ್ರೆ 3.5 ಲಕ್ಷ ಕೋಟಿ ರೈತರಿಗೆ ಸಬ್ಸಿಡಿಯನ್ನ ಕೊಡುತ್ತೆ. ಜಸ್ಟ್ ಹಾಲ್ನ ಒಂದು ಉತ್ಪಾದನೆ ಮಾಡೋಕೆ ಅಲ್ಲಿ ರೈತರನ್ನೋ ಕಾನ್ಸೆಪ್ಟೇ ಇಲ್ಲ. ಎಲ್ಲರೂ ಕೂಡ ಬಿಸ್ನೆಸ್ ಮ್ಯಾನ್ಗಳು. ಒಬ್ಬೊಬ್ಬರ ಹತ್ರ ಸರಿಸುಮಾರು 2,000ದಿಂದ 3,000 ಹಸುಗಳು ಇರ್ತವೆ. ನಮ್ಮ ಇಂಡಿಯಾದಲ್ಲಿ ಒಂದೊಂದು ಮನೆಯಲ್ಲಿ 2ರಿಂದ 3 ಇದ್ದೇನೆ ಜಾಸ್ತಿ. ಅವರಿಗೆ ಅದು ಬಿಸ್ನೆಸ್, ನಮ್ಗೆ ಇದು ಜೀವನ. ಅವರ ಮಿಲ್ಕ್ ಏನಾದರೂ ಇಂಡಿಯಾದಲ್ಲಿ ತಗೊಂಡು ಬಂದು ಸೇಲ್ ಮಾಡಿದ್ರೆ ಲೀಟರ್ಗೆ 25 ರೂಪಾಯಿಗೆ ಸೇಲ್ ಮಾಡ್ತಾರೆ. ನಮ್ಮ ರೈತರು ನಂದಿನಿಗೆ ಸೇಲ್ ಮಾಡೋದು 35 ರೂಪಾಯಿಗೆ. ನಂದಿನಿ ಏನಾದರೂ ಇವತ್ತಿಲ್ಲ ಅಂದ್ರೆ ನಮ್ಮ ರೈತರು ಕೂಡ ಇಲ್ಲ. ಹಾಗಿದ್ರೆ ಅಷ್ಟು ದೊಡ್ಡ ಎಕನಾಮಿ ಆಗಿರೋ ಅಮೆರಿಕ ಯಾಕೆ ಜಸ್ಟ್ ಈ ನಂದಿನಿ ಹಿಂದೆ ಬಿದ್ದಿದೆ? ರೀಸೆಂಟ್ಲಿ ಇಂಡಿಯಾ ಮತ್ತೆ ಅಮೆರಿಕ ಟ್ರೇಡ್ ಡೀಲ್ ನ ಒಪ್ಪಿಕೊಂಡಿದ್ರು. ಟ್ರೇಡ್ ಡೀಲ್ ಅಂದ್ರೆ ವ್ಯಾಪಾರದ ನಡುವೆ ಆಗೋ ಡೀಲ್. ಒಂದು ದೇಶದಿಂದ ಇನ್ನೊಂದು ದೇಶದ ನಡುವೆ ವ್ಯಾಪಾರ ಆಗುತ್ತಲ್ಲ, ಅದನ್ನ ಡೀಲ್ ಅಂತ ಕರಿತೀವಿ. ನಾವು ನಿನ್ಗೆ ಜಾಸ್ತಿ ಟ್ಯಾಕ್ಸ್ ಹಾಕಲ್ಲ, ನೀವು ನಮ್ಗೆ ಜಾಸ್ತಿ ಟ್ಯಾಕ್ಸ್ ಹಾಕ್ಬೇಡಿ ಅಂತ. ಇದನ್ನೇ ಟ್ರೇಡ್ ಡೀಲ್ ಅಂತ ಕರೀತಾರೆ. ಆಕ್ಚುಲಿ ಈ ಡೀಲ್ ನಲ್ಲಿ ನಮ್ಮ ಇಂಡಿಯಾ ಸ್ಟೀಲ್ ಪ್ರಾಡಕ್ಟ್ ಮತ್ತೆ ಗಾರ್ಮೆಂಟ್ಸ್ಗೆ ಅಮೆರಿಕ ಜಾಸ್ತಿ ಟ್ಯಾಕ್ಸ್ ಅನ್ನ ಹಾಕ್ಬೇಡಿ ಅಂತ ಹೇಳ್ತಾ ಇತ್ತು. ಅಮೆರಿಕ 26% ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳ್ತಾ ಇತ್ತು. ಇದನ್ನ ಟ್ರೇಡ್ ಡೀಲ್ ಮಾಡ್ಕೊಳ್ಳಕ್ಕೆ ಒಪ್ಪಿಕೊಂಡಿದ್ದಾರೆ. ಬಟ್ ಟ್ರೇಡ್ ಡೀಲ್ ನಲ್ಲಿ ಅಮೆರಿಕ ಏನ್ ಕೇಳ್ತಾ ಇದೆ ಅಂದ್ರೆ, ಅಮೆರಿಕ ನಿಮ್ ಇಂಡಿಯಾದಲ್ಲಿ ಡೈರಿ ಎಕ್ಸೆಸ್ ನಮ್ಗೆ ಕೊಡಿ ಅಂತ ಕೇಳ್ತಾ ಇದೆ. ಅಂದ್ರೆ ಅಮೆರಿಕನ್ಸ್ ಬಂದ್ಬಿಟ್ಟು ಅವರ ಡೈರಿ ಪ್ರಾಡಕ್ಟ್ ನ ನಮ್ಮ ಇಂಡಿಯಾದಲ್ಲಿ ಸೇಲ್ ಮಾಡಕ್ಕೆ ಬಿಡಿ ಅಂತ. ಆಕ್ಚುಲಿ ಇವಾಗ ಸೇಲ್ ಮಾಡಕ್ಕೆ ಆಗಲ್ವಾ? ಹಂಗಂದ್ರೆ ಮಾಡಬಹುದು, ಬಟ್ ನಮ್ಮ ಇಂಡಿಯಾ ಇದರ ಮೇಲೆ ಜಾಸ್ತಿ ಟ್ಯಾರಿಫ್ ಅನ್ನ ಹಾಕುತ್ತೆ. ಮಿಲ್ಕ್ ಅಂಡ್ ಕ್ರೀಮ್ ಮೇಲೆ 60% ಅನ್ನ ಟ್ಯಾರಿಫ್ ಅನ್ನ ಹಾಕುತ್ತೆ. ಹಾಗೆ ಸ್ಕ್ರೀಮ್ಡ್ ಮಿಲ್ಕ್ ಪೌಡರ್ ಮೇಲೆ 60%, ಮತ್ತೆ ವೇ ಪ್ರೋಟೀನ್ ಪೌಡರ್ ಮೇಲೆ 30ರಿಂದ 40% ಟ್ಯಾರಿಫ್ ಅನ್ನ ಹಾಕುತ್ತೆ. ಮತ್ತೆ ಚೀಸ್ ಅಂಡ್ ಕರ್ಡ್ ನಲ್ಲಿ 40% ಟ್ಯಾರಿಫ್ ಅನ್ನ ಹಾಕುತ್ತೆ. ಬಟರ್ ಮತ್ತು ಗೀ ನಲ್ಲಿ ಕೂಡ 40ರಿಂದ 60% ಟ್ಯಾರಿಫ್. ಹಾಗೆ ಫ್ಲೇವರ್ಡ್ ಮಿಲ್ಕ್ ಡ್ರಿಂಕ್ಸ್ ನಲ್ಲಿ ಕೂಡ 30% ಟ್ಯಾರಿಫ್ ಅನ್ನ ಹಾಕುತ್ತೆ. ಇದೆಲ್ಲ ಅವರೇಜ್ ನೋಡಿದ್ರೆ 39.8 ಟ್ಯಾರಿಫ್ ಇದೆ. ಅದಕ್ಕೆ ಅಮೆರಿಕ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಟ್ಯಾರಿಫ್ ಅನ್ನ ತೆಗೆದುಬಿಡಿ, ಅಂದ್ರೆ ಈ ಇಂಪೋರ್ಟ್ ಡ್ಯೂಟಿನ ತೆಗೆದುಬಿಡಿ ಅಂತ. ಇಂಪೋರ್ಟ್ ಡ್ಯೂಟಿ ತೆಗೆದ್ಬಿಟ್ರೆ ಏನಾಗುತ್ತೆ, ಅಮೆರಿಕದ ಏನಾದ್ರೂ 100 ರೂಪಾಯಿದು ಮಿಲ್ಕ್ ನ ತೆಗೆದುಕೊಂಡು ಬಂದು ಇಲ್ಲಿ ಸೇಲ್ ಮಾಡಿದ್ರೆ ಇಂಡಿಯಾದಲ್ಲಿ 100 ರೂಪಾಯಿಗೆ ಸೇಲ್ ಆಗುತ್ತೆ. ಇವಾಗ ಎಷ್ಟು ಸೇಲ್ ಆಗ್ತಾ ಇದೆ ಅಂದ್ರೆ 160 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಇದರಿಂದ ಅಮೆರಿಕನ್ ಕಂಪನಿಗಳಿಗೆ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಅವರು ಇಂಡಿಯಾಕ್ಕೆ ಎಂಟ್ರಿ ಆಗ್ತಿಲ್ಲ. ಇದನ್ನು ಮಾಡಿದ್ರೆ ನಾವು ನಿಮ್ಮ ಡೀಲ್ ಒಪ್ಕೋತೀವಿ, ನೀವು ನಮ್ಮ ಡೀಲ್ ಒಪ್ಕೊಳ್ಳಿ ಅಂತ ಹೇಳ್ತಾ ಇದೆ. ಬಟ್ ನಮ್ಮ ಭಾರತ ಇದಕ್ಕೆ ಡೈರೆಕ್ಟ್ ಆಗಿ ನೋ ಅಂತ ಹೇಳ್ತಾ ಇದೆ. ಆಗದೇ ಇಲ್ಲ ಅಂತ ಕೂಡ ಹೇಳಿದೆ. ಯಾಕಂದ್ರೆ ಅಮೆರಿಕಾಗೆ ಡೈರಿ ಅನ್ನೋದು ಒಂದು ಜಸ್ಟ್ ಇಂಡಸ್ಟ್ರಿ ಅಷ್ಟೇನೆ, ನಮ್ಮ ಇಂಡಿಯಾಗೆ ಇದು ಎಕನಾಮಿ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ 150 ಕೋಟಿ ಜನಸಂಖ್ಯೆ ಇದ್ದಾರೆ. ಅದರಲ್ಲಿ 45% ಜನ ಅಗ್ರಿಕಲ್ಚರ್ ನಂಬಿಕೊಂಡಿದ್ದಾರೆ. ಅಂದ್ರೆ ಸುಮಾರು 70 ಕೋಟಿ ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವರು ಇನ್ಕಮ್ ಏನಿದ್ರು ಕೂಡ ಅಗ್ರಿಕಲ್ಚರ್ ನಿಂದ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಡೈರಿ ಹೆಂಗೆ ಅಂದ್ರೆ ಇನ್ಶೂರೆನ್ಸ್ ಇದ್ದಂಗೆ. ಅವತ್ತಿನ ಒಂದು ದಿವಸ ಮಳೆ ಕೈ ಕೊಟ್ಟರು ಕೂಡ ಏನಾದ್ರೂ ಅಗ್ರಿಕಲ್ಚರ್ ನಲ್ಲಿ ಲಾಸ್ ಆದ್ರೆ ಆ ಡೈರಿನಲ್ಲಿ ಪ್ರಾಫಿಟ್ ಆಗುತ್ತೆ. ಡೈರಿ ಮನೆ ನಡೆಸಲಿಕ್ಕೆ ಯೂಸ್ ಮಾಡ್ಕೊಂತಾರೆ. ಈಗ ಇದ್ದಕ್ಕಿದ್ದ ಹಾಗೆ ಈಗ ಅಮೆರಿಕಾಗೆ ಏನಾದ್ರೂ ಬಿಟ್ಟು ಕೊಟ್ಬಿಟ್ರೆ ಅಮೆರಿಕ ಏನ್ ಮಾಡುತ್ತೆ, ಅವರ ಡೈರಿ ಪ್ರಾಡಕ್ಟ್ ನ ತಗೊಂಡ್ಬಂದು ಇಂಡಿಯಾದಲ್ಲಿ ಸೇಲ್ ಮಾಡುತ್ತೆ ಕಮ್ಮಿ ರೇಟಿಗೆ. ಅವಾಗ ನಮ್ಮ ಇಂಡಿಯಾ ಇವರ ಜೊತೆ ಕಾಂಪೀಟ್ ಮಾಡಕ್ಕೆ ಆಗದೇ ಇಲ್ಲ, ಅವಾಗ ಸೋಲ್ಬೇಕಾಗುತ್ತೆ. ಅಲ್ಲಿ ಕರ್ನಾಟಕದಲ್ಲಿ ನಂದಿನಿ, ಬೇರೆ ಬೇರೆ ಕಡೆ ಬೇರೆ ಬೇರೆ ಇದ್ದಾವೆ. ಅದು ಅಮೂಲ್ ಇರಬಹುದು, ಬೇರೆ ಕಡೆ ಬೇರೆ ಇರಬಹುದು. ಇವರು ಸೋಲ್ತಿದ್ದಾರೆ. ಅಂದ್ರೆ ನೀವು ಅನ್ಕೋಬಹುದು ನಂದಿನಿ ಸೋಲ್ತಿದೆ ಅಲ್ವಾ ಅಂತ. ನಂದಿನಿ ಸೋತ್ರೆ ಡೈರೆಕ್ಟ್ ಆಗಿ ನಮ್ಮ ರೈತರೇ ಸೋತಂಗೆ. ಯಾಕಂದ್ರೆ ಅವ್ರ ಹತ್ರ ಇರೋ ಹಾಲನ್ನ ಅವ್ರೆಲ್ಲರಿಗೂ ಕೂಡ ಸಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ನಂದಿನಿ ಮಾಡುತ್ತೆ. ನಂದಿನಿ ಅವ್ರ ಹತ್ರ ಹಾಲನ್ನ ಖರೀದಿ ಮಾಡಿ ಅದನ್ನೆಲ್ಲರಿಗೂ ಕೂಡ ಸಪ್ಲೈ ಮಾಡುತ್ತೆ. ಇಲ್ಲಿ ನಿಮಗೊಂದು ಕ್ವಶನ್ ಬಂದಿರ್ಬೋದು, ಏನಂದ್ರೆ ಅವರು ಅಮೆರಿಕದ ಹಾಲನ್ನಂತೂ ಇಂಡಿಯಾದಲ್ಲಿ ತಗೊಂಡು ಬಂದು ಸೇಲ್ ಮಾಡಕ್ಕಾಗಲ್ಲ. ಅವ್ರು ಸೇಲ್ ಮಾಡಿದ್ರೆ ಹಾಲ್ ಪೌಡ್ರು,
ಹಾಗೆ ಸ್ಕೀಮ್ಡ್ ಮಿಲ್ಕ್ ಪೌಡರ್ ಅನ್ನ, ವೇ ಪ್ರೋಟೀನ್ ಮತ್ತೆ ಚೀಸ್ ಬಟರ್ ಅನ್ನ ಈ ತರ ಸೇಲ್ ಮಾಡಬಹುದು. ಇದನ್ನ ಮಾಡ್ಕೊಳ್ಳಿದ್ ಬಿಡಿ, ಬಟ್ ನಮ್ಗೆ ಹಾಲು ಮುಖ್ಯ ಅಲ್ವಾ ಅಂತ ಅನ್ಕೋಬಹುದು ನೀವು. ಹಾಲಿಂದ ಯಾವುದೇ ರೀತಿಯ ಲಾಭವನ್ನ ಕೂಡ ಮಾಡೋದಿಲ್ಲ. ಹಾಲು ಎಲ್ಲಾ ಡೈರಿ ಕಂಪನಿಗಳು ಕೂಡ ಲಾಸ್ ಮೇಕಿಂಗ್. ಇವನ್ ಅದನ್ನ ಖುದ್ದು ನಂದಿನಿಯೇ ಸಿಇಒ ಕೂಡ ಒಪ್ಕೊಂಡಿದ್ದಾರೆ. ಅವರು ನಿಜವಾಗ್ಲೂ ದುಡ್ಡು ಮಾಡೋದು ಈ ತುಪ್ಪ, ಚೀಸ್ ಈ ತರದ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಇಂದ ಮಾತ್ರ. ಈಗ ಎಲ್ಲಾನು ತಗೊಂಬಂದು ಅವರು ಇಲ್ಲಿ ಡಂಪ್ ಮಾಡಿಬಿಟ್ರೆ ಅವರ ಪ್ರಾಡಕ್ಟ್ ಗಳನ್ನ ಇವರ ಮಿಲ್ಕ್ ತಗೊಂಡು ಏನ್ ಮಾಡ್ತಾರೆ, ಇವ್ರ ನಿಧಾನಕ್ಕೆ ಲಾಸ್ ಮೇಕಿಂಗ್ ಆಗಿ ಒಂದೊಂದೇ ಕಂಪನಿಗಳು ಮುಚ್ಚೋಗ್ಬೇಕಾಗುತ್ತೆ. ನಂದಿನಿ ನಿಧಾನಕ್ಕೆ ಕ್ಲೋಸ್ ಆಗ್ಬೇಕಾಗತ್ತೆ. ಈ ರೀಸನ್ ಇಂದಾನೆ ಇದು ಬಿಗ್ಗೆಸ್ಟ್ ಥ್ರೆಟ್ ಆಗಿ ಕಾಣ್ತಾ ಇದೆ. ಇದು ಬಿಗ್ಗೆಸ್ಟ್ ಥ್ರೆಟ್ ಆಗಿ ಕಾಣ್ತಾ ಇದೆ ನಮ್ಮ ಭಾರತದ ಫಾರ್ಮರ್ಸ್. ಈಗ ಭಾರತ ಇದಕ್ಕೆ ಒಪ್ಕೊಂಡಿಲ್ಲ ಅಂದ್ರೆ US 26% ಟ್ಯಾಕ್ಸ್ ಯಾರ ಮೇಲೆ? ಗಾರ್ಮೆಂಟ್ಸ್ ಪ್ರಾಡಕ್ಟ್ ಗಳ ಮೇಲೆ ಮತ್ತು ಸ್ಟೀಲ್ ಪ್ರಾಡಕ್ಟ್ ಮೇಲೆ. ಗಾರ್ಮೆಂಟ್ಸ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತಲ್ಲ. 26% ಅಂದ್ರೆ ಈ ಭಾರತದ ಕಂಪನಿಗಳು ಬೇರೆ ಬೇರೆ ದೇಶದಲ್ಲಿ ಹೋಗಿ ಸೆಲ್ ಮಾಡಕ್ಕೆ ಆಗಲ್ಲ. ಅವಾಗ ಬಾಂಗ್ಲಾದೇಶ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಈ ಕಂಪನಿಗಳು ತಗೊಂಡೋಗಿ ಅಮೆರಿಕದಲ್ಲಿ ಸೇಲ್ ಮಾಡ್ತಾರೆ. ಇದರಿಂದ ಅವರ ಪ್ರಾಡಕ್ಟ್ಗಳು ಚೀಪ್ ಆಗ್ತವೆ, ನಮ್ಮ ಪ್ರಾಡಕ್ಟ್ಗಳು ಕಾಸ್ಟ್ಲಿ ಆಗ್ತವೆ. ಅದು ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೆ. ಈ ಗೌರ್ಮೆಂಟ್ಗೆ ಹೆಂಗಾಗಿದೆ ಅಂದ್ರೆ ಗುತ್ತಿಗೆಗೆ ಬಂದ್ಬಿಟ್ಟಿದೆ. ಒಪ್ಕೊಂಡ್ರು ಕಷ್ಟ, ಒಪ್ಕೊಳ್ಳದೆ ಇದ್ರೂ ಕಷ್ಟ. ಆಕ್ಚುಲಿ ಸಮ್ ರಿಪೋರ್ಟ್ ಗಳ ಪ್ರಕಾರ ಗೌರ್ಮೆಂಟ್ ಆಲ್ರೆಡಿ ಆಗಲ್ಲ ಅಂತ ಹೇಳಿದೆ, ಬಟ್ ಇದನ್ನ ಕನ್ಫರ್ಮೇಶನ್ ಇನ್ನೂ ಕೂಡ ಬಂದಿಲ್ಲ. ಈಗ ತುಂಬಾ ಜನ ಹೇಳ್ತಾರೆ ಬರ್ಲಿ ಬಿಡಿ, ಕಾಂಪಿಟೇಷನ್ ಬಂದ್ರೆ ಒಳ್ಳೇದಲ್ವಾ, ಕನ್ಸ್ಯೂಮರ್ಗೆ ಪ್ರೈಸ್ ಕಮ್ಮಿ ಆಗುತ್ತೆ ಅಂತ. ನಾವು ಯೂಸ್ ಮಾಡೋರಿಗೆ ಪ್ರೈಸ್ ಕಮ್ಮಿ ಆಗುತ್ತೆ, ನಾವು ಕಮ್ಮಿ ರೇಟ್ ಅಲ್ಲಿ ಬೈ ಮಾಡಿದಂಗೆ ಆಗುತ್ತೆ ಅಂತ. ಹೌದು, ಕಾಂಪಿಟೇಷನ್ ಒಳ್ಳೇದೆ. ಕಾಂಪಿಟೇಷನ್ ಇಂದ ಇನೋವೇಷನ್ ಬೆಳೆಯುತ್ತೆ, ಇನೋವೇಷನ್ ಇಂದ ಇಂಡಸ್ಟ್ರಿ ಕೂಡ ಇಂಪ್ರೂವ್ ಆಗುತ್ತೆ. ಕಾಂಪಿಟೇಷನ್ ಯಾರು ಸ್ಟಾಪ್ ಮಾಡಕ್ಕೆ ಆಗಲ್ಲ. ಕಾಂಪಿಟೇಷನ್ ಅನ್ನ ತಡಿತಾರೆ, ಅವಾಗ ಇಂಡಸ್ಟ್ರಿ ಮುಳುಗಿ ಹೋಗುತ್ತೆ. ಕಾಂಪಿಟೇಷನ್ ಒಳ್ಳೇದೇ, ಆದ್ರೆ ಯಾರ ಜೊತೆ ಕಾಂಪೀಟ್ ಮಾಡ್ತಿದ್ದೀರಾ? ಇವಾಗ ನಮ್ಮ ಭಾರತದಲ್ಲಿ ರೈತರು ಮಿಲ್ಕ್ ನ ಪ್ರೊಡ್ಯೂಸ್ ಮಾಡಕ್ಕೆ ಅವರಿಗೆ ಗೌರ್ಮೆಂಟ್ ಸ್ವಲ್ಪ ಸಬ್ಸಿಡಿ ಕೊಡುತ್ತೆ, ಸ್ವಲ್ಪ ಸಹಾಯ ಮಾಡುತ್ತೆ. ಅದೇ ಅಮೆರಿಕದಲ್ಲಿ $43 ಬಿಲಿಯನ್ ಅಂದ್ರೆ $43 ಬಿಲಿಯನ್ ಅಮೆರಿಕನ್ ಗೌರ್ಮೆಂಟ್ ಈ ಹೈನುಗಾರಿಕೆಗೆ ಸ್ಪೆಂಡ್ ಮಾಡುತ್ತೆ. ಅಂದ್ರೆ ಎಂಡ್ ಟು ಎಂಡ್ ಅವರು ಹಸುಗಳಿಗೆ ಹೆಂಗೆ ಇರ್ತವೆ ಅಂದ್ರೆ AC ರೂಮ್ ಗಳಲ್ಲಿ ಕೂಡ ಅವರು ಸಾಕಿರ್ತಾರೆ. ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಅವ್ರಿಗೆ ಸ್ಪೆಂಡ್ ಮಾಡುತ್ತೆ, ಮತ್ತೆ ಇನ್ಸೂರೆನ್ಸ್ ಕೂಡ ಹೆಲ್ಪ್ ಮಾಡುತ್ತೆ. ಅಲ್ಲಿ ಅವರ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇದರಿಂದ ಅವರ ಕೈಯಿಂದ ಜಾಸ್ತಿ ಖರ್ಚು ಮಾಡಕ್ಕಾಗೋದಿಲ್ಲ. ಅದಕ್ಕೆ ಅವರು ಮಿಲ್ಕ್ ನಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ. ಇದರಿಂದಾನೆ ಇದಲ್ದೆ ಅಲ್ಲಿರೋದು ಎಲ್ಲವೂ ಇಂಡಸ್ಟ್ರಿಗಳು, ಅಂದ್ರೆ ಬಿಸ್ನೆಸ್ ತರ ರನ್ ಮಾಡ್ತಾರೆ. ಅಂದ್ರೆ ಬಿಸ್ನೆಸ್ ತರ ಅಂದ್ರೆ ಮಾಡೋದ್ರಿಂದ ಎಲ್ಲರೂ ಕೂಡ 2,000, 3,000, 5,000, 10,000 ಹಸುಗಳನ್ನ ಇಟ್ಕೊಂಡಿರ್ತಾರೆ. ಅವರು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾರೆ. ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದಾಗ ಆಟೋಮೆಟಿಕ್ಲಿ ಕಾಸ್ಟ್ ಅವ್ರಿಗೆ ಕಡಿಮೆ ಆಗುತ್ತೆ, ಅದೆಲ್ಲರಿಗೂ ಗೊತ್ತು. ಬಟ್ ನಮ್ಮ ಭಾರತದಲ್ಲಿ ಇದು ಯಾವುದೇ ರೀತಿಯ ಬಿಸ್ನೆಸ್ ಅಲ್ಲ, ಇದು ನಮ್ಗೆ ಜೀವನ ಮಾಡಕ್ಕೋಸ್ಕರ ನಾವು ಇಟ್ಕೊಂಡಿದ್ದೀವಿ. ಅಂದ್ರೆ ಇವರು ತಗೊಂಡೋಗಿ ಡೈಲಿ 10 ಲೀಟರ್ ಏನಾದ್ರು ಹಾಲು ಕರಿತಾ ಇದ್ರೆ ಅಂದ್ರೆ ಅದನ್ನ ತೆಗೆದುಕೊಂಡು ಹೋಗಿ ಡೈರಿಗೆ ಹಾಕ್ತಾರೆ. ಡೈಲಿ $350 ಪೇ ಮಾಡುತ್ತೆ. ತಿಂಗಳಿಗೆ ಒಂದು 11,000 ರಿಂದ 12,000 ರೂಪಾಯಿ ಪೇ ಮಾಡುತ್ತೆ. ಆ 12,000 ರೂಪಾಯಿನ ಅದರಲ್ಲೂ ಕೂಡ ಮಹಿಳೆಯರು ಜಾಸ್ತಿ ಹಸುನ ಮೇಯಿಸೋದು, ಜಾಸ್ತಿ ಹಸುನ ನೋಡ್ಕೊಳ್ಳೋದು. ಹಳ್ಳಿಗಳಲ್ಲಿ ಮಹಿಳೆಯರು ಇವ್ರ ಕೈಯಲ್ಲಿ ದುಡ್ಡು ಬರುತ್ತೆ. ಇವರು ಏನ್ ಮಾಡ್ತಾರೆ ಅಂದ್ರೆ ಅದು ತಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಕಟ್ಟೋದು ಇರ್ಬೋದು, ಆ ತಿಂಗಳ ರೇಷನ್ಗೆ ಇರ್ಬೋದು, ಅದನ್ನ ಯೂಸ್ ಮಾಡ್ಕೊಂತಾರೆ. ಇವತ್ತು ನೀವೇನು ವೇ ಪ್ರೋಟೀನ್ ನ ನೋಡ್ತಿದ್ರಲ್ಲ, ವೇ ಪ್ರೋಟೀನ್ ನೀವು ಜಿಮ್ ಮಾಡೋರಿಗೆಲ್ಲ ಕುಡಿತಿರಲ್ವ, ಅದನ್ನ ವೇ ಪ್ರೋಟೀನ್ ಅಂತ, ಅದು ಕಂಪ್ಲೀಟ್ ಆಗಿ ಅಮೆರಿಕಾಂದನೇ ಬರೋದು. ಇಂಡಿಯಾದಲ್ಲಿ ವೇ ಪ್ರೋಟೀನ್ ಮ್ಯಾನುಫ್ಯಾಕ್ಚರಿಂಗ್ ಆಗದೇ ಇಲ್ಲ. ಚೀಸ್ ಆಲ್ಮೋಸ್ಟ್ ಆಲ್ ಅಮೆರಿಕಾದಿಂದಾನೇ ಬರೋದು. ಇಷ್ಟೆಲ್ಲ ಇದ್ರೂ ತೆಗೆದುಕೊಂಡು ಬಂದು ಇಷ್ಟು ಚೀಪ್ ಆಗಿ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇನ್ನು ಇದನ್ನ ಏನಾದ್ರೂ ಇಂಪೋರ್ಟ್ ಡ್ಯೂಟಿನ ತೆಗೆದಾಕ್ಬಿಟ್ರೆ ಕಂಪ್ಲೀಟ್ ಚೀಪ್ ಆಗಿ ಸೇಲ್ ಮಾಡ್ತಾರೆ. ಇದರ ಎದುರಿಗೆ ನಮ್ಮ ಭಾರತದ ಕಂಪನಿಗಳು ಫೈಟ್ ಮಾಡಕ್ಕೆ ಆಗಲ್ಲ. ಇವರ ಫೈಟ್ ಮಾಡಿ ಫೇಲ್ ಆಗ್ತಿದ್ದಾರೆ ಅಂದ್ರೆ ಅದು ನಮ್ಮ ಫಾರ್ಮರ್ಸ್ಗೆ ಫೇಲ್ ಆಗ್ತಾ ಇದೆ ಅಂತ. ಅದಕ್ಕೇನೆ ನನ್ನ ಪ್ರಕಾರ ಗೌರ್ಮೆಂಟ್ ಇದನ್ನ ಬ್ಯಾನ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಓಕೆ, ಪರವಾಗಿಲ್ಲ, ಯಾವುದೋ 2 ಸೆಕ್ಟರ್ಗೆ ತೊಂದರೆ ಆಗುತ್ತೆ ಅಂತ ಎಂಟೈರ್ ನಮ್ಮ ರೂರಲ್ ಇಂಡಿಯಾಗೆ ಹೊಡ್ತಾ ಬಿಡೋದು ಬೇಡ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.